ಒಂದು ಸೂಕ್ಷ್ಮ ವಿಚಾರದಲ್ಲಿ ನಕ್ಕಿದ್ದ ಐಪಿಎಸ್ ಅಧಿಕಾರಿ ರಮ್ಯಾ ಭಾರತಿ ಸೇರಿದಂತೆ 3 ಅಧಿಕಾರಿಗಳಿಗೆ ದಳಪತಿ ವಿಜಯ್ ಅವರು ಎಂತಹ ಪಾಠ ಕಲಿಸಿದ್ದಾರೆ ಎಂದರೆ ಅದರ ಚರ್ಚೆ ಈಗ ಎಲ್ಲಾ ಕಡೆ ಜೋರಾಗಿ ನಡೀತಿದೆ. ಇಷ್ಟು ದಿನ ದೊಡ್ಡ ರಾಜಕಾರಣಿಗಳಿಂದಲೂ ಮಾಡಲು ಸಾಧ್ಯವಾಗದ ಕೆಲಸವನ್ನು ದಳಪತಿ ವಿಜಯ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಮಾಡಿ ತೋರಿಸಿದ್ದಾರೆ. ನಕ್ಕಿದ್ದ ಐಪಿಎಸ್ ಅಧಿಕಾರಿ ರಮ್ಯಾ ಭಾರತಿ ಸೇರಿದಂತೆ 3 ಅಧಿಕಾರಿಗಳಿಗೆ ವಿಜಯ್ ಅವರು ಕೊಟ್ಟ ಶಿಕ್ಷೆ ಜನರ ಮನಸ್ಸಿನಲ್ಲಿ ಅವರ ಮೇಲಿರೋ ಗೌರವವನ್ನು ಇನ್ನಷ್ಟು ಹೆಚ್ಚು ಮಾಡಿದೆ. ಅಷ್ಟಕ್ಕೂ ಅಸಲಿ ಮ್ಯಾಟರ್ ಏನು? ಇಡೀ ದೇಶದಲ್ಲೇ ಈ ವಿಷಯ ಇಷ್ಟೊಂದು ಚರ್ಚೆ ಆಗೋಕೆ ಕಾರಣ ಏನಿತ್ತು? ಮತ್ತು ದಳಪತಿ ವಿಜಯ್ ಅವರು ಎಲ್ಲರೂ ಮೆಚ್ಚಿಕೊಳ್ಳುವಂತಹ ಎಂತಹ ಕೆಲಸ ಮಾಡಿದ್ರು? ಈ ಇಡೀ ಘಟನೆಯ ಹಿಂದಿರೋ ನಿಜವಾದ ಸತ್ಯ ತಿಳಿಯೋಕೆ ವಿಡಿಯೋನ ಕೊನೆ ತನಕ ಖಂಡಿತ ನೋಡಿ. ಮೇ 21, 2026 ಸಾಯಂಕಾಲ ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯ ಸುಲೂರು ಹತ್ತಿರದ ಭಾರತಿಪುರಂ ಅನ್ನೋ ಹಳ್ಳಿಯಲ್ಲಿ 5ನೇ ತರಗತಿ ಓದುತ್ತಿದ್ದ ಬಾಲಕಿಯೊಬ್ಬಳು ತನ್ನ ಮನೆ ಮುಂದೆ ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇದ್ಲು. ದಿನದ ತರಾನೆ ಆ ದಿನ ಕೂಡ ಎಲ್ಲಾ ಮಾಮೂಲಿಯಾಗಿ ಇತ್ತು. ಸಾಯಂಕಾಲ ಸುಮಾರು 5 ಗಂಟೆ ಸುಮಾರಿಗೆ ಅವಳು ಮನೆ ಪಕ್ಕದಲ್ಲೇ ಇರೋ ಅಂಗಡಿಗೆ ಏನೋ ಸಾಮಾನು ತರಲು ಹೋದಳು. ಆದರೆ ತುಂಬಾ ಹೊತ್ತಾದರೂ ಅವಳು ಮನೆಗೆ ವಾಪಸ್ ಬರದೇ ಇದ್ದಾಗ ಮನೆಯವರು ಮೊದಲು ಬೇರೆ ಎಲ್ಲೋ ಆಟ ಆಡೋಕೆ ಹೋಗಿರಬಹುದು ಅಂತ ಅಂದುಕೊಂಡರು. ಪಕ್ಕದ ಮನೆಯಲ್ಲೋ ಅಥವಾ ತನ್ನ ಫ್ರೆಂಡ್ಸ್ ಜೊತೆಯೋ ಆಟ ಆಡ್ತಿರಬಹುದು ಅಂತ ಅನ್ಕೊಂಡ್ರು. ಆದ್ರೆ ಸಮಯ ಕಳೆದ ಹಾಗೆಲ್ಲ ಅವರ ಅಮ್ಮನಿಗೆ ಆತಂಕ ಜಾಸ್ತಿ ಆಗ್ತಾ ಹೋಯ್ತು. 1 ಗಂಟೆ ಆಯಿತು, ಆಮೇಲೆ 2 ಗಂಟೆನೇ ಕಳೀತು. ಆದ್ರೆ ಮಗುವಿನ ಯಾವುದೇ ಸುಳಿವು ಸಿಗಲಿಲ್ಲ. ಸಾಯಂಕಾಲ ಕಳೆದು ಕತ್ತಲಾಗ್ತಾ ಬಂದ ಹಾಗೆಲ್ಲ ಮನೆಯವರ ಗಾಬರಿ ಇನ್ನಷ್ಟು ಹೆಚ್ಚಾಯ್ತು. ಅಮ್ಮ ಇಡೀ ಓಣಿಯಲ್ಲಿ ಎಲ್ಲರನ್ನೂ ವಿಚಾರಿಸೋಕೆ ಶುರು ಮಾಡಿದ್ರು. ಪಕ್ಕದ ಮನೆಯವರು, ನೆಂಟರು ಮತ್ತು ಸುತ್ತಮುತ್ತ ಇರೋ ಜನನ್ನೆಲ್ಲ ಕೇಳಿದ್ರು. ಆದ್ರೆ ಯಾರು ಕೂಡ ಆ ಮಗುವನ್ನ ನೋಡಿರಲೇ ಇಲ್ಲ. ಅವಳು ಯಾವ ಕಡೆ ಹೋದಳು ಅನ್ನೋದು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ರಾತ್ರಿ ಸುಮಾರು 8 ಗಂಟೆಯಾದರೂ ಮಗುವಿನ ಯಾವುದೇ ಪತ್ತೆ ಸಿಗದಿದ್ದಾಗ ಮನೆಯವರು ಮತ್ತು ಊರಿನ ಜನರೆಲ್ಲ ಸೇರಿ ಅವಳನ್ನ ಹುಡುಕೋದಕ್ಕೆ ಹೊರಟರು. ಊರಿನ ಪ್ರತಿಯೊಂದು ಗಲ್ಲಿ, ರಸ್ತೆ, ಹೊಲಗದ್ದೆಗಳು, ಖಾಲಿ ಜಾಗಗಳು ಹೀಗೆ ಸುತ್ತಮುತ್ತಲಿನ ಎಲ್ಲಾ ಕಡೆ ಜಾಲಾಡಿದ್ರು. ಆದ್ರೆ ಮಗು ಮಾತ್ರ ಎಲ್ಲೂ ಸಿಗಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಎದೆ ನಡುಗುತ್ತಾ ಇದ್ದ ಮನೆಯವರು ರಾತ್ರಿ ಸುಮಾರು 10 ಗಂಟೆಗೆ ಸುಲೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗು ಕಾಣೆಯಾಗಿರೋ ಬಗ್ಗೆ ಕಂಪ್ಲೇಂಟ್ ಕೊಟ್ರು. ಪೊಲೀಸರು ಕೇಸ್ ಫೈಲ್ ಮಾಡಿಕೊಂಡು ಆದಷ್ಟು ಬೇಗ ಮಗುವನ್ನ ಹುಡುಕಿ ಕೊಡ್ತೀವಿ ಅಂತ ಭರವಸೆ ನೀಡಿದ್ರು. ಆದ್ರೆ ಆ ಇಡೀ ರಾತ್ರಿ ಮಾತ್ರ ಆ ಕುಟುಂಬದವರ ಕಣ್ಣಿಗೆ ನಿದ್ದೆಯೇ ಇರಲಿಲ್ಲ. ಪ್ರತಿ ಕ್ಷಣವೂ ಅವರಿಗೆ ಏನಾದರೂ ಒಂದು ಒಳ್ಳೆ ಸುದ್ದಿ ಸಿಗಬಹುದು ಅನ್ನೋ ಆಸೆ ಇತ್ತು. ಮೇ 22, 2026 ಬೆಳಗ್ಗೆಯಾದರೂ ಮಗುವಿನ ಯಾವುದೇ ಪತ್ತೆ ಸಿಗದಿದ್ದಾಗ ಮನೆಯವರ ತಾಳ್ಮೆ ಕೆಟ್ಟು ಹೋಯಿತು. ಊರಿನ ಜನರಿಗೂ ಸಿಕ್ಕಾಪಟ್ಟೆ ಕೋಪ ಬಂತು. ಅದಕ್ಕೆ ಕುಟುಂಬದವರು ಮತ್ತು ಊರಿನವರೆಲ್ಲ ಸೇರಿ ತಿರುಚಿ ರೋಡ್ ಬ್ಲಾಕ್ ಮಾಡಿ ಧರಣಿ ಕೂತು ಪ್ರತಿಭಟನೆ ಶುರು ಮಾಡಿದ್ರು. ಪೊಲೀಸ್ ಅಧಿಕಾರಿಗಳು ಜನರಿಗೆ ಸಮಾಧಾನ ಮಾಡೋಕೆ ಎಷ್ಟೇ ಟ್ರೈ ಮಾಡಿದ್ರು. ಆದ್ರೆ ದುಃಖ ಮತ್ತು ಕೋಪದಲ್ಲಿದ್ದ ಜನ ಮಾತ್ರ ಯಾರ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ವಿಷಯ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತಿರೋದನ್ನ ನೋಡಿ ಪೊಲೀಸರು ತಕ್ಷಣವೇ ಹುಡುಕಾಟವನ್ನು ಜೋರು ಮಾಡಿದ್ರು. ಡಾಗ್ ಸ್ಕ್ವಾಡ್ ಕರೆಸಿದ್ರು. ಲೋಕಲ್ ಜನರ ಸಹಾಯ ತಗೊಂಡ್ರು ಮತ್ತು ಸುತ್ತಮುತ್ತ ಇದ್ದ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ಗಳನ್ನು ಚೆಕ್ ಮಾಡೋಕೆ ಶುರು ಮಾಡಿದ್ರು. ಪೊಲೀಸರ ಬೇರೆ ಬೇರೆ ಟೀಮ್ಗಳು ಬೇರೆ ಬೇರೆ ಕಡೆ ಮಗುವನ್ನು ಹುಡುಕೋಕೆ ತೊಡಗಿದ್ರು. ಇದೇ ಸಮಯದಲ್ಲಿ ಮೇ 22, 2026 ಮಧ್ಯಾಹ್ನದ ಮೇಲೆ ಒಂದು ಶಾಕಿಂಗ್ ಸುದ್ದಿ ಹೊರಬಿತ್ತು. ಆ ಸುದ್ದಿ ಇಡೀ ಏರಿಯಾವನ್ನೇ ನಡುಗಿಸಿಬಿಟ್ಟು. ಅದೇನಂದ್ರೆ ಕಣ್ಣಂಪಾಲಯಂ ಕೆರೆ ಹತ್ತಿರ ಇರೋ ಒಂದು ತೆಂಗಿನ ತೋಟದಲ್ಲಿ ಆ ಮಗು ಹೆಣವಾಗಿ ಪತ್ತೆಯಾಯ್ತು. ಮಗುವಿನ ಮನೆಯವರಂತೂ ಅತ್ತು ಸುಸ್ತಾಗಿದ್ರು. ಇಡೀ ಊರಿನಲ್ಲಿ ಕೋಪ ಮತ್ತು ಕಣ್ಣೀರಿನ ವಾತಾವರಣ ಹಬ್ಬಿಹೋಯ್ತು. ನೋಡ್ತಿದ್ದ ಹಾಗೆ ಎಲ್ಲಾ ಕಡೆ ಧರಣಿ ಮತ್ತು ಪ್ರತಿಭಟನೆಗಳು ಜೋರಾದವು. ಮ್ಯಾಟರ್ ಕೈಮೀರಿ ಹೋಗ್ತಿರೋದನ್ನ ನೋಡಿ ಪೊಲೀಸರು ತಕ್ಷಣವೇ ಕಾನೂನು ಪ್ರಕ್ರಿಯೆ ಶುರು ಮಾಡಿ ಕೇಸ್ ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ರು. ಆದ್ರೆ ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೈಗೆ ಬಂತೋ ಅದರಲ್ಲಿದ್ದ ವಿಷಯಗಳು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ಆ ರಿಪೋರ್ಟ್ನಲ್ಲಿ ಮಗುವಿನ ಮೇಲೆ ನಡೆದಿರೋ ಭೀಕರ ದೌರ್ಜನ್ಯ ಮತ್ತು ಕ್ರೌರ್ಯ ಕನ್ಫರ್ಮ್ ಆಗಿತ್ತು. ಇದು ಗೊತ್ತಾಗ್ತಿದ್ದ ಹಾಗೆ ಜನರಿಗೆ ಕೋಪ ನೆತ್ತಿಗೇರಿತು. ಪ್ರತಿಭಟನೆಗಳು ಇನ್ನು ಉಗ್ರ ರೂಪ ಪಡೆದುಕೊಂಡವು. ಇಡೀ ಏರಿಯಾದಲ್ಲಿ ನ್ಯಾಯ ಬೇಕೇ ಬೇಕು ಅಂತ ಕೂಗು ಶುರುವಾಯಿತು. ವಿಷಯ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿದ್ದರಿಂದ ಇದರ ಮೇಲೆ ರಾಜಕೀಯ ಕೂಡ ತಕ್ಷಣವೇ ಗರಿಗೆದರಿತು. ಅಪೋಸಿಷನ್ ಪಾರ್ಟಿ ಡಿಎಂಕೆ ಲಾ ಅಂಡ್ ಆರ್ಡರ್ ವಿಚಾರವಾಗಿ ಮುಖ್ಯಮಂತ್ರಿ ವಿಜಯ್ ಅವರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿತು. ಆದ್ರೆ ಈ ಸತಿ ಗವರ್ನಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ಕೊಟ್ಟ ಆಕ್ಷನ್ ಮಾತ್ರ ನೋಡೋ ಹಾಗಿತ್ತು. ಘಟನೆ ನಡೆದ ಕೇವಲ 40 ಗಂಟೆಗಳ ಒಳಗಡೆ ರಾಜ್ಯದ ಡಿಜಿಪಿ ಸಂದೀಪ್ ರಾಯ್ ರಾಥೋಡ್ ಅವರೇ ಸ್ವತಃ ಕೊಯಮತ್ತೂರಿಗೆ ಬಂದಿಳಿದ್ರು. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ NCPCR ಟೀಮ್ ದೆಹಲಿ ಮತ್ತು ಚೆನ್ನೈನಿಂದ ಡೈರೆಕ್ಟ್ ಆಗಿ ಘಟನೆ ನಡೆದ ಜಾಗಕ್ಕೆ ತಲುಪಿತು. ತಮಿಳುನಾಡಿನ ಮಂತ್ರಿ ಎಂ.ಎಸ್. ಸಂಪತ್ ಅವರೇ ಖುದ್ದಾಗಿ ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗೋಕೆ ಹೋದ್ರು.
ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಟೀಮ್ ಒಂದೊಂದು ಸಾಕ್ಷ್ಯವನ್ನು ಕಲೆ ಹಾಕಿತು. ಇದರ ಸೌಂಡು ತಮಿಳುನಾಡಿನ ಹೊಸ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರವರೆಗೂ ತಲುಪಿತು. ಸಿಎಂ ಅವರು ಈ ಮ್ಯಾಟರ್ ಅನ್ನು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡು ಯಾವುದೇ ಪರಿಸ್ಥಿತಿಯಲ್ಲೂ 24 ಗಂಟೆಯ ಒಳಗಡೆ ಆರೋಪಿಗಳನ್ನ ಅರೆಸ್ಟ್ ಮಾಡಲೇಬೇಕು. ಈ ಘೋರ ಅಪರಾಧದಲ್ಲಿ ಭಾಗಿಯಾಗಿರೋ ಯಾವನೊಬ್ಬನೂ ಕಾನೂನಿನಿಂದ ತಪ್ಪಿಸಿಕೊಳ್ಳಬಾರದು ಅಂತ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಆರ್ಡರ್ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಮುಖ್ಯಮಂತ್ರಿಗಳ ಆರ್ಡರ್ ಸಿಗುತ್ತಿದ್ದ ಹಾಗೆ ಇಡೀ ಪೊಲೀಸ್ ಇಲಾಖೆ ಫುಲ್ ಆಕ್ಟಿವ್ ಆಯಿತು. ವೆಸ್ಟ್ ಝೋನ್ ಐಜಿ ರಮ್ಯಾ ಭಾರತಿ ಅವರ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಆಯಿತು. ಎಎಸ್ಪಿ ಪವನ್ ಕುಮಾರ್ ರೆಡ್ಡಿ ಸೇರಿದಂತೆ ಹಲವು ಸೀನಿಯರ್ ಆಫೀಸರ್ಸ್ ಈ ತನಿಖೆಗೆ ಇಳಿದ್ರು. ಇನ್ವೆಸ್ಟಿಗೇಷನ್ ಟೀಮ್ ಹಗಲು ರಾತ್ರಿ ಕಷ್ಟಪಟ್ಟು 250ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ಗಳನ್ನು ಜಾಲಾಡಿತು ಮತ್ತು ಘಟನೆ ನಡೆದ ಜಾಗದಿಂದ ಹಿಡಿದು ಸುತ್ತಮುತ್ತಲಿನ ಏರಿಯಾದ ಪ್ರತಿಯೊಂದು ಸಣ್ಣ ಪುಟ್ಟ ಸುಳಿವನ್ನು ಕೂಡ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿತು. ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಾಗ ಪೊಲೀಸರಿಗೆ ಒಂದು ಮುಖ್ಯವಾದ ವಿಷಯ ಗೊತ್ತಾಯ್ತು. ಅದೇನಂದ್ರೆ ಆ ಮಗುವಿಗೆ ಚಾಕಲೇಟ್ ಆಸೆ ತೋರಿಸಿ ಪುಸಲಾಯಿಸಿ ಕರ್ಕೊಂಡು ಹೋಗಲಾಗಿತ್ತು. ಅದಾದ ಮೇಲೇನೆ ಈ ದಾರುಣ ಘಟನೆ ನಡೆದಿದ್ದು. ಪೊಲೀಸರು ಇದೇ ಸುಳಿವನ್ನ ಇಟ್ಕೊಂಡು ತಮ್ಮ ತನಿಖೆಯನ್ನ ಮುಂದುವರಿಸಿದ್ರು ಮತ್ತು ಆರೋಪಿಗಳನ್ನ ಹಿಡಿಯೋಕೆ ಸತತವಾಗಿ ರೈಡ್ ಮಾಡೋದು ಹಾಗೂ ವಿಚಾರಣೆ ನಡೆಸೋದನ್ನ ಶುರು ಮಾಡಿದ್ರು. ಪೊಲೀಸರು ಸಿಸಿಟಿವಿ ಫುಟೇಜ್, ಮೊಬೈಲ್ ಲೊಕೇಶನ್ ಮತ್ತು ಬೇರೆ ಟೆಕ್ನಿಕಲ್ ಸಾಕ್ಷ್ಯಗಳ ಸಹಾಯದಿಂದ ಕೇವಲ 24 ಗಂಟೆಯ ಒಳಗಡೆ 2 ಆರೋಪಿಗಳನ್ನ ಅರೆಸ್ಟ್ ಮಾಡಿಬಿಟ್ರು. ಮೇ 23ರ ಬೆಳಗ್ಗೆ ಪೊಲೀಸರು ಪಲ್ಲಾಪಾಲೆಯಂ ಏರಿಯಾದಲ್ಲಿರೋ ಮುಖ್ಯ ಆರೋಪಿ ಕಾರ್ತಿಕ್ ಮನೆಗೆ ಹೋದ್ರು. ತಸ್ನ ಅರೆಸ್ಟ್ ಮಾಡೋಕೆ ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕಾರ್ತಿಕ್ ಅಲ್ಲಿಂದ ಓಡಿ ಹೋಗೋಕೆ ಟ್ರೈ ಮಾಡಿದ. ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ತನ್ನ ಮನೆ 2ನೇ ಮಹಡಿಯಿಂದ ಕೆಳಗೆ ಜಿಗಿದು ಬಿಟ್ಟ. ಆದ್ರೆ ಆ ಪ್ಲಾನ್ ಅವನಿಗೆ ಉಲ್ಟಾ ಹೊಡೆಯಿತು. ಕೆಳಗೆ ಬಿದ್ದ ತಕ್ಷಣ ಅವನ ಬಲಗಾಲು ಮತ್ತು ಬಲಗೈ ಫುಲ್ ಕಟ್ ಆಗಿ ಮುರಿದು ಹೋಯ್ತು. ಆದ್ರೂ ಬಿಡದ ಪೊಲೀಸರು ಅವನನ್ನ ಅಲ್ಲೇ ಸ್ಪಾಟ್ನಲ್ಲೇ ಅರೆಸ್ಟ್ ಮಾಡಿದ್ರು ಮತ್ತು ತಕ್ಷಣವೇ ಟ್ರೀಟ್ಮೆಂಟ್ಗಾಗಿ ಕೊಯಮತ್ತೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಸೇರಿಸಿದ್ರು. ಇನ್ವೆಸ್ಟಿಗೇಷನ್ ಮಾಡುವಾಗ ಕಾರ್ತಿಕ್ ತನ್ನ ತಪ್ಪನ್ನ ಒಪ್ಕೊಂಡ. ಘಟನೆ ನಡೆದ ದಿನ ಅವನು ಆ ಮಗುವಿಗೆ ಚಾಕಲೇಟ್ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ತನ್ನ 2 ವೀಲರ್ ಮೇಲೆ ಕೂರಿಸಿಕೊಂಡು ಸುಲೂರು ಇಂದ ಸುಮಾರು 2.5 ಕಿಲೋಮೀಟರ್ ದೂರ ಇರೋ ಕಣ್ಣಂಪಾಲೆಯಂ ಕೆರೆ ಹತ್ತಿರದ ತೆಂಗಿನ ತೋಟಕ್ಕೆ ಕರ್ಕೊಂಡು ಹೋಗಿದ್ದಾಗಿ ಹೇಳಿದ. ಪೊಲೀಸರ ಪ್ರಕಾರ ಅಲ್ಲಿ ಆರೋಪಿ ಮಗುವಿನ ಮೇಲೆ ಭೀಕರ ದೌರ್ಜನ್ಯ ಎಸಗೋಕೆ ಟ್ರೈ ಮಾಡಿದ್ದಾನೆ. ಯಾವಾಗ ಮಗು ಅದನ್ನ ವಿರೋಧಿಸಿ ಅತ್ತಿದೆಯೋ ಆಗ ಅವಳ ಪ್ರಾಣ ತಗೊಂಡಿದ್ದಾನೆ. ಇದಾದ ಮೇಲೆ ಯಾರಿಗೂ ವಿಷಯ ಗೊತ್ತಾಗಬಾರದು ಅಂತ ಸಾಕ್ಷ್ಯ ನಾಶ ಮಾಡೋಕು ಟ್ರೈ ಮಾಡಿದ್ದಾನೆ. ಇನ್ವೆಸ್ಟಿಗೇಷನ್ ವೇಳೆ ಕಾರ್ತಿಕ್ ಈ ಎಲ್ಲಾ ಕೃತ್ಯದಲ್ಲಿ ಅವನ ಫ್ರೆಂಡ್ ಮೋಹನ್ ರಾಜ್ ಕೂಡ ಜೊತೆಯಲ್ಲಿದ್ದ ಅಂತ ಬಾಯಿ ಬಿಟ್ಟಿದ್ದಾನೆ. ತಕ್ಷಣವೇ ಆಕ್ಷನ್ ತಗೊಂಡ ಪೊಲೀಸರು ಮೋಹನ್ ರಾಜ್ನನ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಮುಖ್ಯ ಆರೋಪಿ ಕಾರ್ತಿಕ್ ವಯಸ್ಸು 33 ವರ್ಷ ಅಂತ ಗೊತ್ತಾಗಿದೆ. ಹಾಗೆಯೇ ಅವನ ಜೊತೆಯಲ್ಲಿದ್ದ ಮೋಹನ್ ರಾಜ್ಗೆ 30 ವರ್ಷ ವಯಸ್ಸು. ಆದ್ರೆ ಎಲ್ಲರಿಗೂ ಶಾಕ್ ಕೊಟ್ಟ ವಿಷಯ ಏನಂದ್ರೆ ಈ 2 ಆರೋಪಿಗಳು ಆ ಅಮಾಯಕ ಮಗುವಿನ ಪಕ್ಕದ ಮನೆಯವರೇ ಆಗಿದ್ರು. ಯಾವ ಜನರನ್ನ ಒಂದು ಫ್ಯಾಮಿಲಿ ನಂಬುತ್ತೋ, ಯಾರ ಜೊತೆ ದಿನ ಒಡನಾಟ ಇರುತ್ತೋ ಅವರೇ ಇಂಥ ಕೆಲಸ ಮಾಡಿದ್ದಾರೆ. ಇತ್ತ ಮಗುವಿನ ಅಮ್ಮನಂತೂ ಅತ್ತು ಕಣ್ಣೀರು ಬತ್ತಿ ಹೋಗಿದೆ. ತಮಗೆ ತಮ್ಮ ಮಗಳ ಮುಖವನ್ನ ಸರಿಯಾಗಿ ನೋಡೋಕು ಬಿಡಲಿಲ್ಲ ಅಂತ ಅವರು ಕಣ್ಣೀರಿಡ್ತಾ ಇದ್ದಾರೆ. ಕೊಟ್ಟು ಬಿಟ್ರು ಮತ್ತು ಪೊಲೀಸರು ಅವಸರವಾಗಿ ಅಂತ್ಯ ಸಂಸ್ಕಾರ ಕೂಡ ಮಾಡಿಸಿಬಿಟ್ರು. ಜಸ್ಟ್ ಯೋಚನೆ ಮಾಡಿ, ಒಬ್ಬ ತಾಯಿಗೆ ತನ್ನ ಮಗಳ ಕೊನೆ ಮುಖ ನೋಡೋಕು ಬಿಡಲಿಲ್ಲ. ಯಾವ ತಾಯಿ ಅವಳಿಗೆ ಜನ್ಮ ಕೊಟ್ಟು ಸಾಕಿ ಸಲಹಿದ್ಲೋ ಅದೇ ತಾಯಿಗೆ ತನ್ನ ಮಗಳ ಮುಖವನ್ನ ಕೊನೆ ಸಾರಿನೂ ನೋಡೋಕೆ ಸಿಗಲಿಲ್ಲ. ಇವತ್ತು ಆ ತಾಯಿ ಅತ್ತು ಕಣ್ಣೀರು ಹಾಕ್ತಾ ತನಗೆ ನ್ಯಾಯ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಪೊಲೀಸರು 2 ಆರೋಪಿಗಳ ಮೇಲೆ ಪೋಕ್ಸೋ, POCSO ಆಕ್ಟ್ನ ಸ್ಟ್ರಿಕ್ಟ್ ಸೆಕ್ಷನ್ಗಳ ಜೊತೆಗೆ ಇನ್ನು ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. ಆಮೇಲೆ ಇಬ್ರನ್ನೂ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಆದ್ರೆ ಈ ಮ್ಯಾಟರ್ನ ವಿವಾದ ಇಲ್ಲಿಗೆ ಮುಗಿಯಲಿಲ್ಲ. ಈ ದಾರುಣ ಘಟನೆ ನಡೆದ ಮೇಲೆ ಇಡೀ ದೇಶವೇ ದುಃಖದಲ್ಲಿ ಮುಳುಗಿ ಹೋಗಿತ್ತು. ಎಲ್ಲಾ ಕಡೆ ಜನ ಆ ಅಮಾಯಕ ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ರು. ಆದ್ರೆ ಒಮ್ಮೆ ಈ ಫೋಟೋನು ನೋಡಿ. ಈ ಫೋಟೋ ನೋಡಿದ್ರೆ ಯಾವುದೇ ಒಬ್ಬ ಮರುಕ ಇರೋ ಮನುಷ್ಯನಿಗಾದ್ರೂ ರಕ್ತ ಕುದಿಯುತ್ತೆ. ಮೇ 23, 2026 ರಂದು ಈ ಇಡೀ ಮ್ಯಾಟರ್ ಬಗ್ಗೆ ಪೊಲೀಸ್ ಅಧೀಕ್ಷಕರ SP ಆಫೀಸ್ನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡಲಾಗಿತ್ತು. ಆ ಪ್ರೆಸ್ ಕಾನ್ಫರೆನ್ಸ್ ಶುರುವಾಗೋಕೆ ಕೆಲವು ನಿಮಿಷಗಳ ಮುಂಚಿನ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಅದು ಇಡೀ ದೇಶದಲ್ಲೇ ಭಾರೀ ಆಕ್ರೋಶ ಉಂಟು ಮಾಡಿತು. ಆ ವಿಡಿಯೋದಲ್ಲಿ ನಡುವೆ IG ರಮ್ಯಾ ಭಾರತಿ ಅವರು ಕೂತಿರೋದು ಕಾಣಿಸುತ್ತೆ. ಅವರ ಎಡಗಡೆ DIGP ಸ್ವಾಮಿನಾಥನ್ ಮತ್ತು ಬಲಗಡೆ SP ಪವನ್ ಕುಮಾರ್ ರೆಡ್ಡಿ ಇದ್ದಾರೆ. ಮೂವರು ಸೇರಿ ತಮ್ಮಲ್ಲೇ ಏನೋ ಮಾತಾಡ್ತಾ ಇರ್ತಾರೆ. ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಬಹುದು. ರಮ್ಯಾ ಭಾರತಿ ಅವರು ಮೊದಲು DIG ಕಡೆ ನೋಡಿ ನಗ್ತಾರೆ. ಆಮೇಲೆ SP ಕಡೆ ನೋಡಿ ಜೋರಾಗಿ ನಗಾಡೋಕೆ ಹೊಟ್ಟೆ ಹುಣ್ಣಾಗುವಂತೆ ನಗೋದು ಶುರು ಮಾಡ್ತಾರೆ.
ಅವರ ನಗು ಎಲ್ಲಿಯವರೆಗೆ ಹೋಗುತ್ತೆ ಅಂದ್ರೆ ನಕ್ಕು ನಕ್ಕು ಕಣ್ಣಲ್ಲಿ ನೀರೇ ಬಂದು ಬಿಡುತ್ತೆ. ಆಮೇಲೆ ಅವರು ಕಣ್ಣೀರು ಕೂಡ ಒರೆಸ್ಕೊಳ್ತಾರೆ. ಆದ್ರೂ ಅವರ ನಗು ಮಾತ್ರ ನಿಲ್ಲೋದೇ ಇಲ್ಲ. ಇದೆಲ್ಲ ನಡೆದಿದ್ದು ಪ್ರೆಸ್ ಕಾನ್ಫರೆನ್ಸ್ ಶುರುವಾಗೋಕೆ ಜಸ್ಟ್ ಕೆಲವೇ ನಿಮಿಷ ಮುಂಚೆ. ಅಕಸ್ಮಾತ್ ಆಗಿ ಅಲ್ಲಿ ಒಬ್ಬ ರಿಪೋರ್ಟರ್ ಕ್ಯಾಮೆರಾ ಆನ್ ಇತ್ತು, ರೆಕಾರ್ಡಿಂಗ್ ಮೂಡ್ನಲ್ಲಿತ್ತು. ಹಾಗಾಗಿ ಇಡೀ ಸೀನ್ ಅದರಲ್ಲಿ ರೆಕಾರ್ಡ್ ಆಗಿಬಿಟ್ಟು. ಈ ವಿಡಿಯೋ ನೋಡಿದ್ರೆ ಅವರು ಯಾವುದೋ ಒಂದು ಅತಿ ಸೂಕ್ಷ್ಮ ಹಾಗೂ ಗಂಭೀರವಾದ ವಿಷಯದ ಬಗ್ಗೆ ಮಾತಾಡೋಕೆ ಕೂತಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಬದಲಿಗೆ ಯಾವುದೋ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಂ ನೋಡಿ ಎಂಜಾಯ್ ಮಾಡ್ತಿದ್ದಾರೆನೋ ಅನ್ನೋ ತರ ಇತ್ತು. ಜಸ್ಟ್ ಯೋಚನೆ ಮಾಡಿ, ಇಡೀ ರಾಜ್ಯವೇ ದುಃಖದಲ್ಲಿ ಮುಳುಗಿದೆ, ಇಡೀ ದೇಶವೇ ಕೋಪದಿಂದ ಕುದಿತಾ ಇದೆ, ಜನ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಇಂತಹ ಟೈಮ್ನಲ್ಲಿ ಅದೇ ಮ್ಯಾಟರ್ ಬಗ್ಗೆ ಮೀಡಿಯಾಗೆ ಮತ್ತು ಇಡೀ ದೇಶಕ್ಕೆ ಇನ್ಫಾರ್ಮೇಶನ್ ಕೊಡೋಕೆ ಜಸ್ಟ್ ಕೆಲವು ನಿಮಿಷ ಮುಂಚೆ ಜಿಲ್ಲೆಯ ಲಾ ಅಂಡ್ ಆರ್ಡರ್ ನೋಡಿಕೊಳ್ಳೋ ಒಬ್ಬ ಹಿರಿಯ ಅಧಿಕಾರಿ ಈ ತರಹ ಹೊಟ್ಟೆ ಹುಣ್ಣಾಗುವಂತೆ ನಗಾಡೋದು ಕಾಣಿಸುತ್ತೆ. ಕೇವಲ ಕೆಲವೇ ಗಂಟೆಗಳಲ್ಲಿ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿಬಿಟ್ಟು ಮತ್ತು ಇಡೀ ದೇಶದಾದ್ಯಂತ ಜನರ ಕೋಪ ನೆತ್ತಿಗೇರಿತು. ಎಲ್ಲಾ ಕಡೆ ಇದೇ ವಿಡಿಯೋದ್ದೇ ಚರ್ಚೆ ಶುರುವಾಯಿತು. ಜನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು. ಇಷ್ಟು ಸೆನ್ಸಿಟಿವ್ ಇರೋ ಮ್ಯಾಟರ್ನಲ್ಲೂ ಈ ತರಹದ ನಡವಳಿಕೆ ಸರಿನಾ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸಾಮಾನ್ಯ ಜನರ ಎಮೋಷನ್ಸ್ಗೆ ಏನು ಬೆಲೆನೇ ಇಲ್ವಾ? ಒಬ್ಬ ತಾಯಿಯ ಕಣ್ಣೀರಿಗೆ, ಅವಳ ನೋವಿಗೆ ಯಾವುದೇ ಮೌಲ್ಯ ಇಲ್ವಾ? ಒಂದು ಫ್ಯಾಮಿಲಿ ತಮ್ಮ ಮಗಳನ್ನ ಕಳೆದುಕೊಂಡು ದುಃಖದಲ್ಲಿ ಪೂರ್ತಿ ಒಡೆದು ಹೋಗಿರುವಾಗ ಇಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರೋ ಜನರಿಂದ ಕನಿಷ್ಠ ಪಕ್ಷ ಇಷ್ಟಾದರೂ ಮರುಕವನ್ನು ನಿರೀಕ್ಷೆ ಮಾಡಬಹುದು ಅಲ್ವಾ ಅಂತ ಜನ ಹೇಳ್ತಿದ್ದಾರೆ. ಅಸಲಿಗೆ ಸಾಮಾನ್ಯ ಜನ ನ್ಯಾಯಕ್ಕಾಗಿ ಯಾರನ್ನ ನಂಬಬೇಕು? ಸಿಸ್ಟಮ್ ನಡೆಸೋರೆ ಈ ತರಹ ಬೇಜವಾಬ್ದಾರಿಯಾಗಿ ಬಿಹೇವ್ ಮಾಡಿದ್ರೆ ಹೇಗೆ? ನೋಡ್ತಾ ಇದ್ದ ಹಾಗೆ ಜನರ ಆಕ್ರೋಶ ತುತ್ತತುದಿಗೆ ತಲುಪಿತು. ಎಲ್ಲೆಂದರಲ್ಲಿ ಪ್ರತಿಭಟನೆಗಳು ಜೋರಾದವು. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ರಸ್ತೆಗಳಲ್ಲೂ ಜನ ತಮ್ಮ ಬೇಸರ ಮತ್ತು ಸಿಟ್ಟನ್ನ ಹೊರಹಾಕೋಕೆ ಶುರು ಮಾಡಿದ್ರು. ಆದ್ರೆ ಯಾವಾಗ ಈ ವಿಡಿಯೋ ಮುಖ್ಯಮಂತ್ರಿ ವಿಜಯ್ ಅವರವರೆಗೆ ತಲುಪಿತೋ ಆಗ ಅವರು ಇಡೀ ಸಿಸ್ಟಮ್ ಅನ್ನೇ ಒಂದು ಆಡಾಡಿಸಿಬಿಟ್ರು ಅಂತ ಹೇಳಲಾಗ್ತಿದೆ. ಸಿಎಂ ವಿಜಯ್ ಅವರು ಖಡಕ್ ಮಾತುಗಳಲ್ಲಿ ಇಂತಹ ಬೇಜವಾಬ್ದಾರಿ ಆಫೀಸರ್ಸ್ಗೆ ನಮ್ಮ ಸಿಸ್ಟಂನಲ್ಲಿ ಜಾಗನೇ ಇಲ್ಲ ಅಂತ ಹೇಳಿಬಿಟ್ರು. ಅಷ್ಟೇ ಅಲ್ಲ, ಈ ಮ್ಯಾಟರ್ನಲ್ಲಿ ಕಠಿಣದಲ್ಲೂ ಕಠಿಣ ಆಕ್ಷನ್ ತಗೊಳ್ಳೋ ಭರವಸೆ ಕೊಟ್ಟ. ಕಾನೂನಿನಲ್ಲಿ ಕೆಲವು ದೊಡ್ಡ ಮತ್ತು ಸ್ಟ್ರಿಕ್ಟ್ ಬದಲಾವಣೆ ತರೋದಾಗಿ ಅನೌನ್ಸ್ ಮಾಡಿದ್ರು. ಸಿಎಂ ವಿಜಯ್ ಅವರು ಇನ್ಮೇಲೆ ಏನಾದ್ರೂ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿನ ಮೇಲೆ ಈ ತರಹದ ದೌರ್ಜನ್ಯ ನಡೆದ್ರೆ ಅಪರಾಧಿಗಳಿಗೆ ಡೈರೆಕ್ಟ್ ಆಗಿ ಗಲ್ಲು ಶಿಕ್ಷೆ, ಫಾಸಿ ವಿಧಿಸಲಾಗುವುದು ಅಂತ ಹೇಳಿದ್ರು. ಮಾಮೂಲಿ ಕೇಸ್ಗಳಲ್ಲಿ 14 ವರ್ಷದ ತನಕ ಜೈಲು ಶಿಕ್ಷೆ ಇರುತ್ತೆ. ಆದ್ರೆ ಯಾವನಾದ್ರೂ ಪೊಲೀಸ್ ಆಫೀಸರ್, ಸೆಕ್ಯೂರಿಟಿ ಗಾರ್ಡ್ ಅಥವಾ ಯಾರಾದರೂ ಜವಾಬ್ದಾರಿಯುತ ವ್ಯಕ್ತಿ ಈ ತರಹದ ಕ್ರೈಮ್ನಲ್ಲಿ ಭಾಗಿಯಾಗಿದ್ರೆ, ಇಲ್ಲ ತನ್ನ ಡ್ಯೂಟಿಯಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನ ತೋರಿಸಿದ್ರೆ ಅವನಿಗೆ ನೇರವಾಗಿ 24 ವರ್ಷದ ತನಕ ಜೈಲು ಶಿಕ್ಷೆ ಗ್ಯಾರಂಟಿ. ಇದಲ್ಲದೆ ಸೈಬರ್ ಸ್ಟಾಕಿಂಗ್, ಆನ್ಲೈನ್ನಲ್ಲಿ ಅಡ್ಡಾಡೋದು, ಪೀಡಿಸೋದು ಮಾಡೋರ ಮೇಲೂ ಕಠಿಣ ಕ್ರಮ ತಗೊಳ್ಳಲಾಗುತ್ತೆ ಮತ್ತು ಕೋರ್ಟ್ ಆರ್ಡರ್ ಆದ ತಕ್ಷಣ ಅವರನ್ನ ಜೈಲಿಗೆ ಕಳುಹಿಸಲಾಗುತ್ತೆ. ಜೊತೆಗೆ ವಿಐಪಿ ಕಲ್ಚರ್ ಅನ್ನ ಮುಗಿಸೋಕೆ ಮತ್ತು ಡ್ರಗ್ಸ್ ಹಾವಳಿ ತಡೆಯೋಕೆ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ರಚನೆ ಮಾಡೋಕು ನಿರ್ಧಾರ ಮಾಡಲಾಗಿದೆ. ಸಿಎಂ ವಿಜಯ್ ತಗೊಂಡಿರೋ ಈ ಎಲ್ಲಾ ನಿರ್ಧಾರಗಳು ಇಡೀ ಸಿಸ್ಟಂನಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ರಸ್ತೆಗಳಲ್ಲೂ ಇದರದ್ದೇ ಮಾತುಕತೆ ನಡೀತಿದೆ. ತುಂಬಾ ಜನ ಆ 3 ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅವರನ್ನ ತಕ್ಷಣವೇ ಸಸ್ಪೆಂಡ್ ಮಾಡಬೇಕು ಅನ್ನೋ ಕೂಗು ಕೂಡ ಜೋರಾಗಿದೆ. ಈ ನಡುವೆ ಕೆಲವು ನ್ಯೂಸ್ ಚಾನೆಲ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರು ಈ ಮ್ಯಾಟರ್ ಅನ್ನ ಸೀರಿಯಸ್ ಆಗಿ ತಗೊಂಡು ಆ 3ರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಓಡಾಡ್ತಾ ಇದೆ. ಆದ್ರೆ ಈ ತರಹದ ಆಕ್ಷನ್ ಬಗ್ಗೆ ಇನ್ನು ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್, ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಇದೇ ಸಮಯದಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರು ಸಂತ್ರಸ್ತ ಕುಟುಂಬವನ್ನು ಭೇಟಿಯಾಗೋಕೆ ಹೋಗಿದ್ದಾರೆ. ಗವರ್ನಮೆಂಟ್ ನಿಮ್ಮ ಜೊತೆ ಇರುತ್ತೆ ಮತ್ತು ಈ ಕೇಸ್ನ ವಿಚಾರಣೆಯನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಮಾಡಿಸ್ತೀವಿ ಅಂತ ಫ್ಯಾಮಿಲಿಗೆ ಭರವಸೆ ಕೊಟ್ಟಿದ್ದಾರೆ. ಅಪರಾಧಿಗಳಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಕೊಡಿಸೋಕೆ ಸರ್ಕಾರ ಎಲ್ಲಾ ತರಹದ ಪ್ರಯತ್ನ ಮಾಡುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಜೊತೆಗೆ ನೊಂದ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮತ್ತು ಪರಿಹಾರ ಧನವನ್ನು ಕೂಡ ಅನೌನ್ಸ್ ಮಾಡಲಾಗಿದೆ. ಸಿಎಂ ವಿಜಯ್ ಅವರು ಈ ಘಟನೆ ನಡೆದ ಮೇಲೆ ತಗೊಂಡಿರೋ ಹೊಸ ನಿರ್ಧಾರಗಳನ್ನು ಜನ ತುಂಬಾನೇ ಮೆಚ್ಚಿಕೊಳ್ತಾ ಇದ್ದಾರೆ. ಆದ್ರೆ ಇದೆಲ್ಲ ಇದ್ದರೂ ಇವತ್ತು ಸಾರ್ವಜನಿಕರ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಉಳಿದುಕೊಂಡಿದೆ. ಬರೀ ಕಾನೂನು ಬದಲಾಯಿಸಿ ಬಿಟ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ನಿಜವಾಗಿಯೂ ನ್ಯಾಯ ಸಿಗುತ್ತಾ? ಬರೀ ಶಿಕ್ಷೆ ಜಾಸ್ತಿ ಮಾಡಿದ ತಕ್ಷಣ ಇಂತಹ ಕ್ರೈಮ್ಗಳು ನಿಂತು ಹೋಗುತ್ತಾ? ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡ್ತಿರೋ ಜನ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಕಾನೂನಿನಲ್ಲಿ ಬದಲಾವಣೆ ಬೇಕೇ ಬೇಕು.
ಆದ್ರೆ ಅದರ ಜೊತೆಗೆ ಇಂತಹ ಸೆನ್ಸಿಟಿವ್ ಮ್ಯಾಟರ್ಗಳಲ್ಲಿ ಜನರ ಎಮೋಷನ್ಸ್ ಜೊತೆ ಆಟ ಆಡೋ ತರಹ ಬಿಹೇವ್ ಮಾಡ್ತಾರಲ್ಲ, ಆ ಆಫೀಸರ್ಸ್ಗಳ ಜವಾಬ್ದಾರಿಯನ್ನು ಫಿಕ್ಸ್ ಮಾಡೋದು ಅಷ್ಟೇ ಮುಖ್ಯ ಅಂತ. ಖಂಡಿತವಾಗಿಯೂ ಈ ಘಟನೆ ತುಂಬಾನೇ ದಾರುಣವಾದದ್ದು, ಖಂಡಿಸಬೇಕಾದದ್ದು ಮತ್ತು ಇಡೀ ಸಮಾಜವನ್ನೇ ಬೆಚ್ಚಿ ಬೀಳಿಸುವಂಥದ್ದು. ಒಂದು ಮಗುವಿಗೆ ಚಾಕಲೇಟ್ ಆಸೆ ತೋರಿಸಿ ಕರ್ಕೊಂಡು ಹೋಗಿ ಅವಳಿಗೆ ಈ ತರಹ ಪರಿಸ್ಥಿತಿ ತಂದಿರೋದು ಯಾವುದೇ ಒಂದು ಒಳ್ಳೆ ಸಮಾಜ ತಲೆ ತಗ್ಗಿಸುವಂತಹ ವಿಷಯ. ಆದ್ರೆ ಈ ಕಥೆ ಬರೀ ಒಂದು ಮಗುವಿನದ್ದಲ್ಲ, ಇದು ತನ್ನ ಮಗಳನ್ನ ಶಾಶ್ವತವಾಗಿ ಕಳೆದುಕೊಂಡು ಜೀವಂತ ಶವವಾಗಿರೋ ಒಬ್ಬ ತಾಯಿಯ ಕರುಳಿನ ಕಣ್ಣೀರಿನ ಕಥೆ. ಇದು ಇವತ್ತಿಗೂ ತನ್ನ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಚಿಂತೆ ಮಾಡ್ತಾ ಇರೋ ಇಡೀ ಸಮಾಜದ ಕಥೆ. ಇದು ನಮ್ಮ ಸಿಸ್ಟಮ್ನ ಜವಾಬ್ದಾರಿ ಮೇಲಿರೋ ಪ್ರಶ್ನೆ, ಹಾಗೆಯೇ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರೋ ಅಧಿಕಾರಿಗಳಿಂದ ಜನ ನಿರೀಕ್ಷೆ ಮಾಡೋ ಮರುಕಕ್ಕೆ ಎದುರಾಗಿರೋ ಒಂದು ಪರೀಕ್ಷೆ ಕೂಡ ಹೌದು. ಆದ್ರೆ ಈ ತರಹದ ವಿಷಯಗಳ ಬಗ್ಗೆ ನೀವೇನು ಅನ್ಕೊಳ್ತೀರಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಬರೆಯಿರಿ. ಈ ವಿಷಯ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತಲುಪಬೇಕು ಅಂತ ನಿಮಗನ್ಸಿದ್ರೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಹಾಗೇ ನಮ್ಮ ಚಾನೆಲ್ಗೂ ಖಂಡಿತ ಸಬ್ಸ್ಕ್ರೈಬ್ ಮಾಡಿ.